ಮಧ್ಯ ರೈಲ್ವೆಯ ಗೂಡ್ಸ್ ರೈಲು ಮ್ಯಾನೇಜರ್ LDCE ಹುದ್ದೆಗಳಿಗೆ ರೈಲ್ವೆ ಪರೀಕ್ಷಾ ಮಂಡಳಿಯು ಇದೇ ಮಾರ್ಚ್ 17ರಂದು ಪರೀಕ್ಷೆಗಳನ್ನು ನಡೆಸುವುದಕ್ಕೆ ಮುಂದಾಗಿತ್ತು. ಪರೀಕ್ಷೆಯಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದ್ದು, ಇದರಿಂದ ಕನ್ನಡದ ಅಭ್ಯರ್ಥಿಗಳಿಗೆ ದೊಡ್ಡ ಅನ್ಯಾಯ ಮಾಡುವುದಕ್ಕೆ ಹೊರಟಿತ್ತು. ಈ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಕನ್ನಡವನ್ನು ಕೈಬಿಟ್ಟು ರೈಲ್ವೆ ಇಲಾಖೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಪರೀಕ್ಷೆ ಬರೀಲಿಕ್ಕೆ ಹೊರಟಿದೆ. ಹಿಂದಿ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದ್ದರೆ ಅದು ನಮ್ಮ ನೆಲದ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರ ಕನ್ನಡದಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಹೋರಾಟ. ನಾಳೆ ಬೆಂಗಳೂರಿನಲ್ಲಿ 194 ಉದ್ಯೋಗ, ಹುಬ್ಬಳ್ಳಿಯಲ್ಲಿ 101 ಉದ್ಯೋಗಕ್ಕೆ ನಡೀತಿರುವಂಥ ಗೂಡ್ಸ್ ರೈಲ್ವೆ ಮ್ಯಾನೇಜರ್ ಉದ್ಯೋಗ. ಅದಕ್ಕಾಗಿ ನಾವು ಕೇಂದ್ರದ ಮೇಲೆ ಭಾರಿ ದಿನಗಳಿಂದ ಒತ್ತಡ ಹಾಕ್ಕೊಂಡೇ ಬಂದಿದ್ದೀವಿ. ಯಾವುದೇ ರಾಜ್ಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆ ಮಾಡುವಾಗ ಆ ರಾಜ್ಯ ಭಾಷೆಯಲ್ಲೂ ಬರೀಲಿಕ್ಕೆ ಅವಕಾಶ ಸಿಗಬೇಕು. ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಲ್ಲಿ ತಮಿಳು, ಆಂಧ್ರದಲ್ಲಿ ತೆಲುಗು, ಈ ಥರ ಆ ರಾಜ್ಯ ಭಾಷೆಗಳಿಗೆ ಮಹತ್ವ ಕೊಟ್ಟು ಆ ರಾಜ್ಯ ಭಾಷೆಯಲ್ಲೂ ರೈಲ್ವೆಯ ಪರೀಕ್ಷೆಗಳನ್ನು ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ. ಕೇಂದ್ರ ರೈಲ್ವೆ ಇಲಾಖೆ ರಾಜ್ಯ ಸಚಿವ ವಿ ಸೋಮಣ್ಣ, ಆಹಾರ ಸರಬರಾಜು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರೇ ದೊಡ್ಡ ಹುದ್ದೆಗಳನ್ನು ನಿಭಾಯಿಸಿದ ಹಿರಿಯರು. ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಸಚಿವ ಸ್ಥಾನದಲ್ಲಿ ಇರೋದು ಒಳಿತಲ್ಲ. ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದು ಕನ್ನಡಿಗರು ಅಂತ ನಾರಾಯಣಗೌಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೋಮಣ್ಣವರು ಸ್ಟೇಟ್ ಸಚಿವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ. ಅವರೆಲ್ಲ ಇವತ್ತು ಅದು ಯಾಕೋ ಮಾತಾಡ್ತಾ ಇಲ್ಲ, ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಈ ಹಿಂದಿ ಭಾಷೆ ಅಧಿಕಾರಿಗಳು ಮುಂದೆ ನಮ್ಮದೇನು ನಡೆಯಲ್ಲ ಅನ್ನೋ ಥರ ಅಸಹಾಯಕತೆ ವ್ಯಕ್ತಪಡಿಸೋದಾದರೆ ಯಾಕಿರಬೇಕು ಅಧಿಕಾರದಲ್ಲಿ? ರಾಜೀನಾಮೆ ಹೋಗಿದ್ಬಿಟ್ಟು ವಾಪಸ್ ಕರ್ನಾಟಕಕ್ಕೆ ಬರುವಂಥದ್ದು ಆಗಬೇಕು. ನಾನು ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಸೋಮಣ್ಣವ್ರಿಗೆ ಹೇಳ್ತೀವಿ, ನೀವು ಕನಿಷ್ಠ ನಿಮ್ಮ ಕೈಲಿ ಇದನ್ನು ಸರಿಪಡಿಸೋಕ್ಕಾಗಲ್ಲ ಅಂದರೆ 1 ನಿಮಿಷ ಇರಬೇಡಿ ಅಧಿಕಾರದಲ್ಲಿ, ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಈ ನಾಡಿನ ಮಕ್ಕಳು ನಿಮಗೆ ಅಧಿಕಾರ ಕೊಟ್ಟು ಕಳಿಸಿರೋದು ಯಾತಕ್ಕೋಸ್ಕರ? ನಮ್ಮ ರಾಜ್ಯಕ್ಕಾಗುವ ಅನ್ಯಾಯವನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ. ತಡಿಲಿಕ್ಕೆ ಶಕ್ತಿ ಇಲ್ಲ, ಅಸಹಾಯಕರಾದ ಮೇಲೆ ನೀವು ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಹಾಗಾಗಿ ಎಲ್ಲ ಸಚಿವರು ರಾಜೀನಾಮೆ ಕೊಟ್ಟು ವಾಪಸ್ ಕರ್ನಾಟಕ ಬಂದರೆ ಭಾರಿ ಒಳ್ಳೆಯದು ಅನ್ನೋದು. ಇಂದು ಹುಬ್ಬಳ್ಳಿ ಮತ್ತು ಬೆಂಗಳೂರಿನ ಪರೀಕ್ಷಾ ಕೇಂದ್ರಗಳ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅನೇಕ ಕರವೇ ಕಾರ್ಯಕರ್ತರು ಅರೆಸ್ಟ್ ಕೂಡ ಆಗಿದ್ದಾರೆ. ಪ್ರತಿಭಟನೆಯಿಂದ ಎಚ್ಚೆತ್ತ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ನೇಮಕಾತಿ ಇಲಾಖೆಯ ಮುಖ್ಯಸ್ಥರು ಕರವೇ ರಾಜ್ಯಾಧ್ಯಕ್ಷರಿಗೆ ಕರೆಯನ್ನ ಮಾಡಿ ಎಲ್ಲಾ ಪರೀಕ್ಷೆಗಳನ್ನು ರದ್ದುಗೊಳಿಸಿರುವುದಾಗಿ ಹೇಳಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳೋ ಭರವಸೆಯನ್ನ ನೀಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.